ಅದು ಹೇಗಪ್ಪ ಅಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋದಕ್ಕೆ ಇನ್ನೊಂದು ಕಥೆ ಇದೆ. ವ್ಯಾಸರಾಗ ಮಧ್ವಾಚಾರ್ಯರು ಆಂಜನೇಯನ ರೂಪದಲ್ಲಿ ಕಾಣಿಸ್ಕೊಂಡು ತನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ದಂಗಾಯ್ತು. ಯೋಗ ದೃಷ್ಟಿಯಿಂದ ವ್ಯಾಸರಾಯರು ಆ ಸ್ಥಳದಲ್ಲಿ ಯೋಗ ದೃಷ್ಟಿ, ಅವ್ರ ತಪಶಕ್ತಿ ಇತ್ತಲ್ಲಪ್ಪ ಅವ್ರಿಗೆ, ಆ ತಪಶಕ್ತಿಯಿಂದ ಕಣ್ಮುಚ್ಕೊಂಡು ತಮ್ಮ ಯೋಗ ದೃಷ್ಟಿಯಲ್ಲಿ ಹಿಂದಕ್ಕೆ ಹೋಗಿ ನೋಡಿದ್ರು. ಹಿಂದಕ್ಕೆ ಯುಗಗಳ ಹಿಂದಕ್ಕೆ ಹೋಗಿ ನೋಡಿದಾಗ ತಾವು ಯಾವ ಸ್ಥಳದಲ್ಲಿ ಕೂತ್ಕೊಂಡು ಏಕಾಂತದಲ್ಲಿ ಕೂತಿದ್ರಲ್ಲ, ಅದೇ ಸ್ಥಳದಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಪ್ರಭು ಆಂಜನೇಯನನ್ನ ಭೇಟಿ ಮಾಡದಂತ ಸ್ಥಳವಾಗಿತ್ತದು. ನೋಡ್ರಿ, ಅವರು ಖಂಡಾಂತರಗಳು, ಜನ್ಮಾಂತರಗಳು, ಮನ್ವಂತರಗಳಿಗೆ ಹೊರಟೋದು ಹಿಂದಕ್ಕೆ. ತಮ್ಮ ತಪಶಕ್ತಿಯಿಂದ, ಯೋಗ ಶಕ್ತಿಯಿಂದ ನೋಡಿದಾಗ ನಾನು ಎಲ್ಲಿ ಕೂತಿದ್ದೀನಿ, ಈ ಜಾಗ ಯಾವುದು ಅಂತ ನೋಡಿದಾಗ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಆಂಜನೇಯನನ್ನ ಮೊದಲ ಬಾರಿಗೆ ಭೇಟಿ ಮಾಡಿದ ಸ್ಥಳ. ಹಾಗಂತ ತಿಳ್ಕೊಂಡು ಆ ಬಂಡೆಯ ಮೇಲೆ ತಮ್ಮ ಅಂಗಾರದಿಂದ ಪ್ರಾಣದೇವರನ್ನ ಬರೀತಾರೆ. ತಮ್ಮ ಅಂಗಾರದಿಂದ ಆ ಬಂಡೆಯ ಮೇಲೆ ಪ್ರಾಣದೇವರನ್ನ ಬರೆದು ಧ್ಯಾನಿಸಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಕಣ್ಣು ತೆಗೆಯ ವೇಳೆಗೆ ಅಂಗಾರದಲ್ಲಿ ಮೂಡಿದ್ದ ಆಂಜನೇಯ ಮೂರ್ತಿ ಜೀವ ತಳೆದು ಬಂಡೆಯಿಂದ ಬಂಡೆ ಹಾರಿ ಹೋಗ್ತಾ ಇತ್ತು. ನೋಡ್ರಿ, ಅಂಗಾರದಲ್ಲಿ ಅವ್ರು ಆಂಜನೇಯ ಸ್ವಾಮಿ ಬರೆದು ಧ್ಯಾನ ಮಾಡ್ಬಿಟ್ಟು ಕಣ್ಣು ಬಿಡೋ ಅಷ್ಟೊತ್ತಿಗೆ ಆ ಆಂಜನೇಯ ಒಂದು ಕೋತಿಯ ರೂಪದಲ್ಲಿ ಬಂಡೆಯಿಂದ ಬಂಡೆ ಹಾರಿ ಹೋಗ್ತಾ ಇದ್ನಂತೆ. ಛೇ, ಹೀಗೆ 12 ಸಲ ಪುನರಾವರ್ತಿತವಾಗಲು 12 ಸಲ ಆಯ್ತು. ಆ ಥರ ಕಣ್ಮುಚ್ಚಿ ಇವ್ರು ಬಿಡೋವಾಗ 12 ಸಲ ಇವನು ಹೋದಂಗೆ ಆಂಜನೇಯ ಒಂದು ಕೋತಿಯ ರೂಪ ತಾಳದಲ್ಲಿ 12 ಸಲ ಹೋದಾಗ ಮಾಡಿದಾಗ ಪುನರಾವರ್ತಿತ, ಅದನ್ನ ರಿಪೀಟ್ ಆದಾಗ ಷಟ್ಕೋಣವನ್ನ ಮಾಡಿ ಅದರ ಸುತ್ತ ವರ್ತುಲಾಕಾರವಾಗಿ ಯಂತ್ರವನ್ನ ರಚಿಸಿ ಪದ್ಮ ದಳದಿಂದ ದಿಗ್ಬಂಧನ ಮಾಡಿ ಮಧ್ಯದಲ್ಲಿ ಯೋಗಾಸನ ರೂಢರಾಗಿರುವಂತೆ ಜಪಮಾಲೆ ಹಿಡಿದು ಧ್ಯಾನ ಮಗ್ನರಾಗಿರುವಂಥ ಪ್ರಾಣದೇವರನ್ನು, ಅದರ ಸುತ್ತಲೂ ಮೊದಲು ಹಾರಿ ಹೋದ 12 ಕಪಿಗಳ ಚಿತ್ರವನ್ನು ಒಂದರ ಬಾಲ ಇನ್ನೊಂದಕ್ಕೆ ಗಂಟು ಹಾಕಿದಂತೆ ಕಪಿಬಂಧದಿಂದ ಹೆಣೆದರು. 12 ಸಲ ಕಾಣಿಸ್ಕೊಂಡಲ್ಲ, ಅಂಗಾರದಿಂದ ಬರ್ದಿದ್ದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ದಿಗ್ಬಂಧನ ಹಾಕಿ 12 ಕಪಿನ ಬಿಡಿಸಿ ಒಂದ್ರ ಬಾಲ ಇನ್ನೊಂದು ಬಾಲ ಹೆಣ್ಕೊಂಡಂಗೆ ಮಾಡಿ ಅದನ್ನ ಅಲ್ಲಿ ದಿಗ್ಬಂಧನ ಹಾಕಿಟ್ರು. ಆಯ್ತಾ? ಈ ಯಂತ್ರದಲ್ಲಿ 1 ಕೋಟಿ ಬೀಜಾಕ್ಷರ ಮಂತ್ರ ಜಪಿಸಿ 1 ಕೋಟಿ ಬೀಜಾನ ಸ್ಥಿರವಾಗಿ ನಿಲ್ಲುವಂತೆ ಮಾಡಿದರು. 1 ಕೋಟಿ ಬೀಜಾಕ್ಷರ ಮಂತ್ರದ ಶಕ್ತಿ ಇದೆ ರೀ ಯಂತ್ರೋದ್ಧಾರಕ ಆಂಜನೇಯನಲ್ಲಿ. ನೀವನು ದೇವ್ರನ್ನ ದರ್ಶನ ಮಾಡಿದ್ರೆ ಖುದ್ದು ದೇವ್ರನ್ನೇ ದರ್ಶನ ಮಾಡ್ದಂಗೆ, ವ್ಯಾಸರಾಯರನ್ನೇ ದರ್ಶನ ಮಾಡ್ದಂಗೆ. 1 ಕೋಟಿ ಬೀಜಾಕ್ಷರ ಮಂತ್ರ ಅಂದ್ರೆ ಸಾಮಾನ್ಯ ಪವರ್ಫುಲ್ ಏನ್ರಿ ಇದು.